ಔಟ್ಫಿಟ್ ಆಫ್ ದ ಡೇ. ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅನ್ಕೊತೀನಿ. ಇವತ್ತಿನ ಡೇ ಸ್ಪೆಷಲ್ ಬಂದು ನನ್ನ ಹಲ್ದಿ ಪ್ರೋಗ್ರಾಮ್ ಇದೆ. ಸೊ ಅದಕ್ಕೋಸ್ಕರ ನಾನು ಈಗ ರೆಡಿ ಆಗಿದ್ದೀವಿ. ಇಲ್ಲಿ ನೋಡಿ ನಮ್ಮ ಅಕ್ಕ ಬಂದು ಎಲ್ಲ ಐಸ್ ಕ್ರೀಮ್ ತಿನ್ನೋದು, ಎಲ್ಲರೂ ಬ್ಯುಸಿಯಾಗಿದ್ದಾರೆ ಐಸ್ ಕ್ರೀಮ್ ತಿನ್ನೋದಲ್ಲಿ. ಹಾಯ್ ನೋಡೋಣ ನನ್ನ ಯೂಟ್ಯೂಬ್ ಚಾನಲ್ಗೆ. ಹಾಯ್ ಹಾಯ್. ಯಾಕೆ ಮದುವೆ ಮಾಡ್ಕೊಂಡ್ರು ಅನ್ನೋದು ವೇಸ್ಟು. ಇವ್ರಿಗೆಲ್ಲ ಸಾಕಾಗಿದೆ ನಾವು ರೆಡಿ ಆಗೋದು ನೋಡಿ ನೋಡಿ ನೋಡಿ. ಇದು ನಮ್ಮ ಹಲ್ದಿಯ ಡೆಕೋರೇಷನ್ ಆಗಿತ್ತು. ಸೊ ನಮ್ಮ ಫ್ಯಾಮಿಲಿ ಮೆಂಬರ್ಸ್ ಎಲ್ಲರೂ ಸೇರಿಕೊಂಡು ಸರ್ಪ್ರೈಸ್ ಆಗಿ ನಮಗೆ ಪ್ಲ್ಯಾನ್ ಮಾಡಿ ಈ ರೀತಿ ಡೆಕೋರೇಷನ್ ಮಾಡಿಸಿದ್ದು. ತುಂಬ ಖುಷಿ ಆಯಿತು ಈ ಡೆಕೋರೇಷನ್ ನೋಡಿ. ಬರೀ ತಿಂತಾನೆ ಇರ್ತಾರೆ ಇವರಿಬ್ರು ಕುತ್ಕೊಂಡು. ಇವರು ಮಗಳಂತೂ ಫುಲ್ ಸೈಲೆಂಟ್ ಆಗಿರ್ತಾರೆ. ಸೊ ಈಗ ನಡೀತದೆ ಫಂಕ್ಷನ್. ಎಲೆಕ್ಷನ್ ನಿಂತ್ಕೊತೀವಿ ನಮ್ಮ ಪಕ್ಷ. ಇದು ನನ್ನ ಹಳದಿಯ ಔಟ್ಫಿಟ್ ಆಗಿತ್ತು. ಸೊ ಹೇಗಿದೆ ಅಂತ ಎಲ್ಲರೂ ಕಮೆಂಟ್ ಮಾಡಿ. ಇದು ನನ್ನ ಹಸ್ಬೆಂಡ್ನ ಔಟ್ಫಿಟ್. ತುಂಬ ಕ್ಯೂಟಾಗಿ ಕಾಣಿಸ್ತಿದ್ರಲ್ವಾ. ಪ್ರಾಪರ್ಟೀಸ್ ತಂದಿದ್ದಾರೆ ವಿಡಿಯೋ ಮಾಡೋದಕ್ಕೆ, ಫೋಟೋ ಹೊಡೆಯೋದಕ್ಕೆ. ಈ ತರ ನಾವು ಬೇರೆ ತರ ಪೋಸ್ ಕ್ರಿಯೇಟ್ ಮಾಡ್ತಾ ಇದ್ದೀವಿ. ಪೋಸಸ್ ಕ್ರಿಯೇಟ್ ಮಾಡ್ತಾ ಇದ್ದಾರೆ ಅವರು. ಇಲ್ಲಿ ಅವರು ಎಂಟಿ ಶಾಕ್ ಆಗಿದ್ದಾರೆ. ಹೌದು, ಒಂದು ನಿಜವಾಗ್ಲೂ ಶಾಕ್ ಆಗಿದ್ದೀನಿ. ಅದೇನು ಎಂಟಿ ತೋರ್ಸಂಟಿ ಕೂತ್ಕೊಳ್ಳಿ. ವಾ, ಇಲ್ಲಿ ನೋಡಿ. ಅದು ನೀನು ಎತ್ಕೊಂಡು ಸುಂದರ ಸಕಲಾಯ್ತಲ್ಲ. ಅನ್ನ ಇದೆ. ವಾ, ಸಕಲಾಯ್ತು. ಓಕೆ, ಬಳೆನೂ ತಂದಿದ್ದಾರೆ. ಎಲ್ಲ ಹಾಗೆ ರಾಕ್ ಕ್ಲಿಪ್ಪಿಂಗ್ಸ್ ಹಾಕಿದ್ದೀನಿ. ಯಾವುದೂ ಕೂಡ ಏನೋ ಎಡಿಟ್ ಮಾಡಿಲ್ಲ, ಏನಿಲ್ಲ. ಹೇಗಿರುತ್ತೋ ಹಾಗೆ ಹಾಕಿದ್ದೀನಿ. ಯಾಕಂದರೆ ನಿಮಗೂ ಗೊತ್ತಾಗ್ಬೇಕಲ್ಲ ನಮ್ಮ ಫ್ಯಾಮಿಲಿ ಎಷ್ಟು ಕ್ಯೂಟಾಗಿರುತ್ತೆ, ಎಷ್ಟು ಫನ್ ಮಾಡ್ತೀವಿ, ಎಷ್ಟು ಎಂಜಾಯ್ ಮಾಡ್ತೀವಿ, ಎಷ್ಟು ಎಲ್ಲರೂ ಪ್ರೀತಿ ಕೊಡ್ತಾರೆ ಅಂತ. ಸೊ ಅದಕ್ಕೋಸ್ಕರ ಹೀಗೆ ಹಾಕಿದ್ದೀನಿ. ಆ್ಯಂಡ್ ನೀವು ನೋಡಿದ್ರಲ್ಲ ಇಲ್ಲಿ ಮುಂಚೆ ಕ್ಲಿಪ್ಪಿಂಗ್ಸ್, ಅದು ನನ್ನನ್ನು ಅವರು ನನಗೆ ಸರ್ಪ್ರೈಸಾಗಿ ಎಲ್ಲ ಪ್ರಾಪರ್ಟೀಸ್, ಆಮೇಲೆ ನನಗೆ ಬಳೆ ಎಲ್ಲ ತಂದುಕೊಟ್ರು. ತುಂಬ ಖುಷಿಯಿತ್ತು. ಅದಂತೂ ತುಂಬ ಮೆಮೊರೇಬಲ್ ಆಗಿತ್ತು. ಸೊ ಅದು ನನಗೆ ಪ್ರಿಸರ್ವ್ ಮಾಡಿ ಎತ್ತಿಟ್ಕೊಂಡಿದ್ದೀನಿ ಅಂತ ಹೇಳ್ಬೋದು. ಆಮೇಲೆ ಇಲ್ಲಿ ಎಲ್ಲರೂ ಡ್ಯಾನ್ಸ್ ಮಾಡ್ತಾ ಇದ್ದಾರೆ. ಇಲ್ಲಿ ಕೂಡ ನಮ್ಮದು ಒಂದು ಫೋಟೋ ಶೂಟ್ ಆಗಿ ವಿಡಿಯೋ ಶೂಟ್ ಇತ್ತು. ಆಮೇಲೆ ನೋಡಿ ಇಲ್ಲಿ ಗೊತ್ತಾಗ್ತಿದೆ ಫ್ಯಾಮಿಲಿ ಎಲ್ಲರೂ ಸೇರ್ಕೊಂಡ್ಬಿಟ್ರೆ ತುಂಬ ಸಕ್ಕತ್ತಾಗಿ ಎಂಜಾಯ್ ಮಾಡ್ತೀವಿ. ಹೇಳಂಗೆ ಎಲ್ಲ ಡೌಟೇ ಇಲ್ಲ ಅಂದ್ಕೊಳ್ಳಿ. ಎಲ್ಲರೂ ಅವ್ರದ್ದೇ ರೀತಿಯಲ್ಲಿ ಎಂಜಾಯ್ ಮಾಡ್ತಾರೆ, ಯಾರು ಏನು ಬೇಜಾರು ಮಾಡ್ಕೊಳ್ಳೋ. ಆಮೇಲೆ ಇಲ್ಲಿ ನನ್ನ ಇಬ್ಬರು ಫ್ರೆಂಡ್ಸ್ ಕೂಡ ಬಂದಿದ್ದಾರೆ. ಇಲ್ಲಿ ನಾನು ನಮ್ಮ ಅಕ್ಕ ಮಗಳು ಸುಮ್ಮನೆ ಕೂತಿದ್ದೀವಿ. ಇವ್ರನ್ನೆಲ್ಲ ನೋಡ್ತಾ ಇದ್ವಿ ರೀಲ್ಸ್ ಹೇಗೆ ಮಾಡ್ತಾರೆ ಅಂತ. ಸೊ ಹಾಗೆ ಮಾತಾಡ್ತಾ ನಿಮ್ಗೆ ಗೊತ್ತಾಯಿತು ನಮ್ಮ ಹಲ್ದಿಯ ಫಂಕ್ಷನ್ ಸ್ಟಾರ್ಟ್ ಆಯಿತು. ಸೊ ಫಸ್ಟು ಹುಡುಗಾಗೆ ಹಲ್ದಿ ನೀರೆಲ್ಲ ಹಾಕ್ತಿದ್ದಾರೆ. ಸೊ ಇದೇನು ನಮಗೇನು ಸಂಪ್ರದಾಯ ಎಲ್ಲ ಜಸ್ಟ್ ಫಾರ್ ಫೋಟೋ ಶೂಟ್ ಪರ್ಪಸ್ ನಾವಿದು ಮಾಡಿದ್ದು. ಯಾಕಂದರೆ ನಮ್ಮ ಹಳೆ ಕಾಲದಿಂದನೂ ನಾವು ಯಾವತ್ತೂ ಈ ಥರ ಎಲ್ಲ ಮನೇಲಿ ಹಳ್ದಿ ಹಾಕೋದು ಅಥವಾ ಅರಿಶಿನ ಬಳಿಯೋದು ಅಥವಾ ಈ ಥರ ನೀರು ಹಾಕೋದು ಎಲ್ಲ ಇವಾಗ ಟ್ರೆಂಡ್ ಚೇಂಜ್ ಆಗಿರೋ ಕಾರಣ ನಾವು ಕೂಡ ಆ ಟ್ರೆಂಡ್ಗೆ ಸೆಟ್ ಆಗ್ತಾಯಿದ್ದೀವಿ ಅಂತಲೇ ಹೇಳ್ಬೋದು. ಇಲ್ಲಿ ಎಲ್ಲರೂ ಒಬ್ಬರು ಫ್ಯಾಮಿಲಿ ಮೆಂಬರ್ಸ್ ಗಂಡು ಹೆಣ್ಣಿಗೆ ಇಬ್ರಿಗೂ ನೀರು ಹಾಕ್ತಾಯಿದ್ದಾರೆ. ಸೊ
ಇಬ್ರದ್ದು ಒಂದೇ ಕಡೆ ಮಾಡಿರೋ ಕಾರಣ ಸೊ ಸೂಪರಾಗಾಯಿತು ಅಂತಲೇ ಹೇಳ್ಬೋದು ಹಲ್ದಿ ಫಂಕ್ಷನ್. ಅದು ಇಲ್ಲಿ ನೋಡಿ, ಇಲ್ಲಿ ಎಷ್ಟು ಖುಷಿಯಾಗಿದ್ದಾರೆ ನಮ್ಮ ಅಕ್ಕ ಮತ್ತು ಅಣ್ಣ. ನಿಮಗೆ ಗೊತ್ತಾಗುತ್ತೆ ನಮ್ಮ ಫ್ಯಾಮಿಲಿ ಮೆಂಬರ್ಸ್ ಎಲ್ಲರ ಮುಖದಲ್ಲೂ ಎಷ್ಟು ಹ್ಯಾಪಿಯಾಗಿ ಎಲ್ಲರೂ ಹಲ್ದಿ ನೀರು ಹಾಕ್ತಾಯಿದ್ದಾರೆ, ಆಮೇಲೆ ಫನ್ ಮಾಡ್ತಾ ಇದ್ದಾರೆ. ಇಲ್ಲಿ ಕೂಡ ನೀವು ನೋಡಿದ್ರೆ ಗೊತ್ತಾಗುತ್ತೆ, ಈ 3 ಜನನೂ ಅಕ್ಕ ಮತ್ತು ಅಣ್ಣನೇ, ಅಂದರೆ ಅವ್ರ ಹಸ್ಬೆಂಡ್ಸ್ ಎಲ್ಲರೂ ಅಣ್ಣನೇ ಆಗಬೇಕು. ಇಲ್ಲಿ ಕೂಡ ನಮ್ಮ ಅಕ್ಕಂದಿರು ಅತ್ತೆ ಎಲ್ಲರೂ ಹೇಳಂಗೆಲ್ಲ ಫುಲ್ ಫ್ಯಾಮಿಲಿನೇ ಇದೆ, ದಟ್ಟು ನಮ್ಮ ಫ್ಯಾಮಿಲಿ ಮೆಂಬರ್ಸ್. ಆಮೇಲೆ ಫುಲ್ ಸಖತ್ತಾಗಿ ಎಂಜಾಯ್ ಮಾಡಿದ್ವಿ ಒಬ್ರತ್ತ ಒಬ್ಬರು. ಇಲ್ಲಿ ಜಾಸ್ತಿ ತಣ್ಣೀರೇನಲ್ಲ, ಇದು ಬಿಸಿನೀರೇ ನನಗೆ ಹಾಕಿದ್ದು. ಯಾರೋ ತಣ್ಣೀರಂತ ಅಂದ್ಕೊಬೇಡಿ, ಬಿಸಿನೀರೇ ನಮಗೆಲ್ಲರಿಗೂ ಹಾಕಿದ್ದು. ಲೇಟ್ ಆಗಿಬಿಡ್ತು ನಮ್ಮ ಫಂಕ್ಷನ್ಸ್ ಎಲ್ಲ, ಯಾಕಂದರೆ ನಾವು ತುಂಬ ಲೇಟಾಗಿ ಮಾಡಿದ್ವಿ. ಏನೇ ಒಂದು ರೆಡಿ ಆಗೋದಿರ್ಬೋದು, ಎಲ್ಲನೂ ಡೆಕೋರೇಷನ್ಸು, ಊಟ, ಅಡುಗೆ ಎಲ್ಲನೂ ಆನ್ ಟೈಮ್ ಇತ್ತು, ಎಲ್ಲರೂ ಆನ್ ಟೈಮ್ ರೆಡಿ ಆಗಿದ್ರು. ಬಟ್ ನಾನು ನಮ್ಮ ಹುಡುಗ ಮಾತ್ರ ಲೇಟ್ ಲತೀಫ್ ಅಂತಲೇ ಹೇಳ್ಬೋದು, ಲೇಟಾಗಿ ರೆಡಿ ಆದ್ವಿ. ಸೊ ಅದೆಲ್ಲ ಮುಗ್ದಾದಮೇಲೆ ಹೀಗಿತ್ತು ನಮ್ಮ ಒಂದು ಹಳ್ದಿ ವೈಟ್ ಕಲರ್ ಸ್ಯಾರಿ, ವೈಟ್ ಕುರ್ತಾ ಟಾಪ್ ಹೋಗಿ ಎಲ್ಲೋ ಆಗಿತ್ತು. ಸೊ ಅದಾದಮೇಲೆ ರಾತ್ರಿ ಊಟಕ್ಕೆ ಮಶ್ರೂಮ್ ಬಿರಿಯಾನಿ, ಮಶ್ರೂಮ್ ಕಬಾಬ್ ಎಲ್ಲನೂ ಮಾಡಿಸಿದ್ರು. ಸೊ ಆಸಮಾಗಿತ್ತು. ಸೊ ಎಲ್ಲರೂ ತಿಂದು ಇವಾಗ ಒಂದು ಸೂಪರಾಗಿ ಒಂದು ಎಂಟರ್ಟೈನ್ ಪ್ರೋಗ್ರಾಮ್ ನಡೀತಿದೆ. ಕೇಳಿಸ್ಕೊಳ್ಳಿ, ನನ್ನ ಮಗ ಮಾಡ್ತಾ ಇರೋದು. ಶಿಲ್ಪ ಕಾಣೋದು ಬೇಡ, ನಿಮ್ಮ ಭಾರತ ಮಾಡಿ ಸ್ವಲ್ಪ ಜೋರಾಗಿ ಅಳ್ಳಿ, ಪರವಾಗಿಲ್ಲ. ಶಿಲ್ಪ ಕಲ್ತಿರಲ್ಲ ನಮ್ಮ ಅಂತೆ. ಶಿಲ್ಪ ಕಲ್ಬೇಕು, ಏನು ಹೇಳೋದು ಬೇಡ, ಅವಳೇನು ಬೇರೆ ಮಂಗೆ ಗೊತ್ತಾಳ. ಅವರಮ್ಮ ಇವಾಗ ಹೇಳ್ತಿದ್ದಾರೆ, ಸ್ವಲ್ಪ ಫೋಕಸ್ ಮಾಡಿ ಅವರಮ್ಮ. ಆಮೇಲೆ ನಮ್ಮ ಹುಡುಗಿನೂ ಸ್ವಲ್ಪ ಫೋಕಸ್ ಮಾಡೋದಿರಿ. ಓಕೆ, ನೋಡಿ ನಮ್ಮ ಹುಡುಗಿನೂ ಪಾಪ ಅಳ್ತಿದ್ದಾರೆ. ಅಳ್ಬೇಡಿ ಅಕ್ಕ, ಅಳ್ಬೇಡಿ. ಓಕೆ ಓಕೆ, ಅಳ್ಬಾರ್ದು. ಅತ್ತೆ ಕತೆ ನೆಕ್ಸ್ಟ್ ಅಲ್ಲಿ ಅಲ್ಲಿ ಅಜ್ಜಿ ಅಪ್ಪ ಯಾಕೆ ಹೇಳ್ಬೇಕು, ನಾನು ಮಾಮನೆ ಹತ್ತಿದ್ದು ಜಾಸ್ತಿ. ನೀನ್ ಮರ್ತೋಗಿದ್ಯಾ? ನಂದು ನರಸಪಳ್ಳಿ ಕೆರೆ, ದಾಸಹಳ್ಳಿ ಕೆರೆ. ನಾನು ಹಳ್ಳಿಯಲ್ಲ ಕಣಪ್ಪ, ಫುಲ್ ಖುಷಿಯಲ್ಲಿದ್ರು. ಸೊ ಹೀಗಿತ್ತು ನನ್ನ ಹಲ್ದಿ ಫಂಕ್ಷನ್. ಥ್ಯಾಂಕ್ಸ್ ಫಾರ್ ವಾಚಿಂಗ್, ಕೀಪ್ ಸಪೋರ್ಟಿಂಗ್, ಲವ್ ಯು ಆಲ್.